Jungle. ಈ ಕಾಲೇಜಿನ ನೆನಪುಗಳು ಬರೋದು ಭಾಳ ಅಪರೂಪ ಆಗಿತ್ತು. ನರಸಿಂಹರ ಇದೇ ಸಂಪರ್ಕದಿಂದ ನಾನು ಇಲ್ಲಿ ಬಂದು ವಾಪಸ್ ನೋಡಿದಾಗೆ ಭಾಳ ಸಂತೋಷ ಆಗಿದೆ. ಈ ಗೌರವನ ಬಂದಿದೆ ಅಂತ ನನ್ನ ಅಭಿಪ್ರಾಯ, ನನಗೆ ಸಿಕ್ಕಿದೆ ಅಂತೇಳಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆರ್ಗನೈಸರ್ಸ್ಗೆ, ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬಿಸಿಲಿದೆ, ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ, ಮಾತಾಡಬಾರ್ದು. 5 ನಿಮಿಷ ಮಾತ್ರ ಮಾತಾಡ್ತೀನಿ. ಅದನ್ನು 5 ನಿಮಿಷ ಕೊಟ್ಟಿದ್ದಾರೆ, 4 ನಿಮಿಷದಲ್ಲೇ ಮುಗಿಸ್ತೀನಿ. ಕ್ರೀಡೆ ಅಂತ ಹೇಳಿದ್ರೆ ಬರೀ ಸೋಲು ಗೆಲುವು ಅಷ್ಟೇ ಅಲ್ಲ. ಸೋತಾಗ ನಾವು ಚಾಲೆಂಜ್ ಬರುತ್ತೆ, ಗೆದ್ದಾಗ ಸಂತೋಷ ಪಡ್ತೀವಿ. ಸಂತೋಷ ಬರೀ ಮೆಡಲ್ ಸರ್ಟಿಫಿಕೇಟಿಂದ ಬರೋದಿಲ್ಲ. ಅದರಿಂದ ಆಗೋ ಸಂತೋಷ ಬೇರೆಯವರು ನಿಮಗೆ ವಿಶ್ ಮಾಡ್ತಾರಲ್ಲ, ಕಾಲಾನಂತರ ಕೂಡ ನೆನೆಸ್ಕೊಳ್ತಾರೆ. ಉದಾಹರಣೆ ನಾನೇ ಇರ್ಬೋದು, 55 ವರ್ಷದಲ್ಲಿ ಆಡಿರೋದನ್ನ ಮೆಡಲ್ ಸರ್ಟಿಫಿಕೇಟ್ ನೋಡಿ ಕರೆದಿಲ್ಲ. ಅಲ್ಲಿ ನನ್ನ ಅವತ್ತಿನಿಂದ ಪರ್ಫಾರ್ಮೆನ್ಸ್ ಅದನ್ನು ನೋಡಿ ಇದೇ ಕಾಲೇಜಿನ ಮಾಜಿ ಇದು ಅಂತೇಳಿ ಕರೆದಿದ್ದಾರೆ. ತುಂಬ ಸಂತೋಷ. ನಾನು ಹೇಳೋದು ಇಷ್ಟೇ, ಇವತ್ತಿನ ಕಾಲದಲ್ಲಿ ಫಿಟ್ನೆಸ್ಸು, ಆರೋಗ್ಯ ಭಾಳ ಮುಖ್ಯ. ಯಾಕೆಂದರೆ ಮೊದಲೆಲ್ಲ ಆರೋಗ್ಯ ಭಾಗ್ಯ ಅಂತ ಹೇಳೋರು, ಈಗ ಆರೋಗ್ಯ ಮಹಾಭಾಗ್ಯ ಆಗಿದೆ. ನಾವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಏನಾರು ಒಂದು ಅಭ್ಯಾಸ ಇರಲೇಬೇಕು. ಇದು ನಮ್ಮ ಇಲ್ಲಿ ನೆಲೆದವರಲ್ಲಿ ಅನೇಕರು ಮುಂದೆ ಯಾವ ರೀತಿ ಬೇಕಾದ್ರೆ ರೀಚ್ ಆಗ್ಬೋದು. ಸ್ಪೋರ್ಟ್ಸ್ ಅನ್ನೋದು ಅಂಥ ಇದದು ಪ್ಯಾಷನ್ನಾಗಿ ಆಡಿದ್ರೆ ವಿದ್ಯೆ ಮುಖ್ಯ, ಅದಕ್ಕೆ ಎರಡನೇ ಮಾತೇ ಇಲ್ಲ. ಜೊತೆಗಿನ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನನಗೆ ಸ್ಪೋರ್ಟ್ಸ್ ಆಗಲಿ ಎನಿಥಿಂಗ್ ಯಾವುದೇ ಮಾಡಿದ್ರು ಕೂಡ ಸ್ಪೋರ್ಟ್ಸಲ್ಲಿ ಪ್ರಾಮಿನೆನ್ಸ್ ಕೊಟ್ಟರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. Staff and my dear students, it gives me immense pleasure, joy to be here in our annual sports meet. This is an occasion that it's not just a celebration of games and the competition, but it is a festival of energy, discipline and the teamwork. Today, I got to meet Mr. M.N. Basuraj sir, who is also from the school, from the same college, and he was a Kho-Kho player, and he was sharing his thoughts on how the campus was 40 years before. 40 ವರ್ಷದ ಹಿಂದೆ. So 55 years. Oh, 55 years. I'm sorry. 1970. So ಅವ್ರ ಬಗ್ಗೆ ಒಂದು ಖುಷಿ, ಸಂತೋಷ ಹೆಂಗಿತ್ತು, ಒಂದು ಖೋ-ಖೋ ಟೂರ್ನಮೆಂಟ್ ಅದರ ಫ್ಲಡ್ ಲೈಟ್ ಹೆಂಗಿತ್ತು, ಅಷ್ಟು ಚೆನ್ನಾಗಿ ಕಾರ್ಯಕ್ರಮಗಳು ನಡೀತಾ ಇತ್ತು. ಸೊ ಪ್ರಾಬ್ಲಿ ಟುಡೇ ವಿ ಆರ್ ವೆರಿ ಲೆಸ್ ಕಂಪೇರ್ಡ್ ಟು ದೋಸ್ ಡೇಸ್. ಸ್ಪೋರ್ಟ್ಸ್ ಇಸ್ ವೇರ್ ಯು ಲರ್ನ್ ಅ ಟೀಮ್ ವರ್ಕ್, ದ ಡಿಸಿಪ್ಲಿನ್. ಯಾಕಂದರೆ ಒಂದು ಡಿಸಿಪ್ಲಿನ್ ಇಲ್ಲ ಅಂದರೆ ಒಂದು ಸ್ಪೋರ್ಟ್ಸಲ್ಲಿ ನೀವು ಮುಂದೆ ಸಾಧಿಸೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ವೆರಿ ಗುಡ್ ಮಾರ್ನಿಂಗ್. ಸೊ ರೆಸ್ಪೆಕ್ಟೆಡ್ dignitaries on the dais, our very good friend, the president of Rotary Mysore, Sri Ravi Shankar, a very well-known sports person and an eminent alumni of Sharada Vilas College, Sri Basavaraj sir, Honorary Secretary Dinesh sir, Narasimha sir, Harshit and all sports secretary and all dear students. ಇಲ್ಲಿ ಹೆಚ್ಚು ಮಾತಾಡೋಂಥದ್ದು ಏನು ಇಲ್ಲೇ ಇಲ್ಲ. ನಾವು ಬಂದಿರೋದಲ್ಲಿ ಸ್ಪೋರ್ಟ್ಸ್ ಆಡಲಿಕ್ಕೆ ಗೊತ್ತಿದೆ. 2 ವಿಚಾರಗಳನ್ನ ಹೇಳಿ ಮುಗಿಸ್ತೇನೆ. See, we are pharmacy people, we know very well, right? There is one branch of medicine which is called as sports medicine. Alva? See, how health is very important, we know very well. How to achieve health, you are already aware. And we are learning, in all this, the years of curriculum.
ಸ್ಪೋರ್ಟ್ಸ್ ಮೆಡಿಸಿನ್ನಲ್ಲಿ ಫಸ್ಟು ಮೆಡಿಸಿನ್ಗಿಂತ ಮುಂಚೆ ದರ್ ಇಸ್ ಸಮಥಿಂಗ್ ನಾನ್ ಫಾರ್ಮಕಾಲಜಿಕಲ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಲ್ಲ. ವಿ ಹ್ಯಾವ್ ಟು ಬಿ ಆಕ್ಟಿವ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ದಟ್ ಕುಡ್ ಬಿ ಅಚೀವ್ಡ್ ಓನ್ಲಿ ಬೈ ಎಕ್ಸರ್ಸೈಸಸ್ ಅಂಡ್ ಪ್ಲೇಯಿಂಗ್ ದ ಸ್ಪೋರ್ಟ್ಸ್. ಎಕ್ಸರ್ಸೈಸ್ ರೆಗ್ಯುಲರ್ ಮಾಡ್ಲಿಕ್ಕೆ ತುಂಬಾನೇ ಚಾಲೆಂಜಸ್ ಇರುತ್ತೆ, ಮಾಡಬಾರ್ದಂತಲ್ಲ, ಬಟ್ ಸ್ಪೋರ್ಟ್ಸ್ ಆಡೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮಲ್ಲಿರುವಂಥ ಬಸವರಾಜ್ ಸರ್. ಅಫ್ಕೋರ್ಸ್ ರವಿ ಶಂಕರ್ ಈಸ್ ಆಲ್ಸೋ ದೇರ್. ಬಟ್ ನೀವು ನೋಡಬಹುದು, ನಾವು ಮಾತಾಡಬೇಕಾದ್ರೆ ಅವರು ನನ್ನ ಜೊತೆ ಶೇರ್ ಮಾಡ್ತಾ ಇದ್ರು. ಆ ವೇದಿಕೆಯಲ್ಲಿ ಅವರ ಏಜ್ ಶೇರ್ ಮಾಡಬಾರ್ದು ಎಲ್ಲ ಗೊತ್ತಿಲ್ಲ, ಬಟ್ ಆದರೆ ಶೇರ್ ಮಾಡಬಹುದು. ಹಿ ಈಸ್ 75 years old ನಾವು. ಗೆಸ್ ಮಾಡ್ಲಿಕ್ಕೆ ಆಗುತ್ತಾ? ಹಿ ಈಸ್ ಸೋ ಪರ್ಫೆಕ್ಟ್. ಸೊ ಹಿ ಈಸ್ ಸೋ ಫಿಟ್ ಅಂಡ್ ಫೈನ್. ಅವ್ರ ಹತ್ರ ಮಾತಾಡಿದಾಗ ಅದನ್ನೇ ಹೇಳಿದ್ದು. ಸಿ ಇಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದರ್ ಸ್ಪೋರ್ಟ್ಸ್ ಆಕ್ಟಿವಿಟಿ. ಸುಮಾರು ವರ್ಷಗಳು ಖೋಖೋ ಆಡೋಂಥದ್ದಾಗಲಿ, ಇದು ಮಾಡೋಂಥದ್ದಾಗಲಿ, ಇಟ್ ಹಸ್ ಬಿನ್ ರಿಯಲಿ ನೈಸ್. And similarly, we had the same opportunity when I was a student. Even Venkatesh is also there, my junior from the college where I studied. ಏನಂತಂದ್ರೆ ದಿನೇಶ್ ಸರ್ ಹೇಳ್ತಾ ಇದ್ರು, ಯಾವಾಗಲೂ ಆಡ್ತಾನೆ ಇದ್ದಾರೆ ಅಂತ ಖುಷಿ ಆಗುತ್ತೆ ನಮಗೆ. ನಮ್ಮಲ್ಲಿ ಕರಿಕ್ಯುಲಮಲ್ಲಿ ಹೇಗಿರುತ್ತೆ ಅಂತಂದ್ರೆ ಸಮಯ ಸಿಗೋದೇ ಕಷ್ಟ. ಈ 4 ವರ್ಷಗಳ ಈ ಸೆಮಿಸ್ಟರ್ ಸಿಸ್ಟಮ್ನಲ್ಲಿ ದೇ ಆರ್ ಹೈಲಿ ಪ್ಯಾಕ್ಡ್ ವಿತ್ ಕರಿಕ್ಯುಲಮ್ ಅಂಡ್ ಎವ್ರಿಥಿಂಗ್. ಬಟ್ ಎಂಡ್ ಆಫ್ ದ ಇಯರ್ ಏನಾಗುತ್ತೆ ಗೊತ್ತಾ? ಉದಾಹರಣೆಗೆ ಸ್ವಲ್ಪ ವರ್ಷಗಳ ನಂತರ, ನೀವು ಗ್ರಾಜುಯೇಷನ್ ಆದ್ಮೇಲೆ 10 ವರ್ಷದ ನಂತರ ಆಡ್ಬೇಕಂದ್ರೆ ಆಗೋದಿಲ್ಲ. ಈ ಥರ ಸೇರ್ಕೊಂಡು ಆಡೋವಂಥದ್ದು. ಹೊರಗಡೆ ಆಡ್ಬೋದು, ಪ್ರಯತ್ನ ಮಾಡ್ಬೋದು. ಉದಾಹರಣೆಗೆ ನಾವೇನೇ ಎಕ್ಸಾಂಪಲ್, ನಾವು 1 ವರ್ಷ ಕಾಯಬೇಕು ಅಲ್ವಾ ಪಿ ಕೆ ಕುಲಕರ್ಣಿ ಸರ್? 1 ವರ್ಷ ವಿ ಹ್ಯಾವ್ ಟು ವೇಟ್ ಅಂಡ್ ವಿ ಲುಕ್ ಫಾರ್ವರ್ಡ್ ಟು ಇಟ್. ಆಮೇಲೆ ಯಂಗ್ ಅನ್ನೋದು ಇಟ್ಸ್ ಇನ್ ದ ಮೈಂಡ್, ಇಟ್ ಇಸ್ ನಾಟ್ ಇನ್ ದ ಬಾಡಿ. ನಾವು ಯೋಚನೆ ಮಾಡಿದಾಗ ಆ ಥರ ಆಗುತ್ತೆ. ಆದ್ದರಿಂದ our students are really fortunate that you are taking part in all this activity. And I can see many people are not here, but maybe they are observing online, I do not know. But we have to be on the field and we have to enjoy the ಟುಗೆದರ್ನೆಸ್. ಅದು ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ಸರ್ ಆಗಲೇ ಹೇಳಿದ್ದಾರೆ ದಿನೇಶ್ ಸರ್, ಎಕ್ಸಾಮ್ ಚಿಂತೆ ಬೇಡ ಸದ್ಯಕ್ಕೆ, ಇನ್ನೂ ಟೈಮ್ ಇದೆ, 1 ತಿಂಗಳಿದೆ. ಏನು ಇವತ್ತಿನ ದಿನ ಜೀವಿಸ್ಬೇಕು ನಾವು. ಫಸ್ಟ್ ಆಫ್ ಆಲ್ ಟುಡೇ ವಿ ಆರ್ ಹಿಯರ್ ಫಾರ್ ಸ್ಪೋರ್ಟ್ಸ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್. ಅವ್ರು ಹೇಳಿದ ಹಾಗೇನೆ ನಮ್ಮ ಆರೋಗ್ಯ ನೋಡ್ಕೊಂಡು ಮಾಡಬೇಕು. ವಿ ಹ್ಯಾವ್ ಟು ಎಂಜಾಯ್ ಮ್ಯಾಕ್ಸಿಮಮ್. ಅವತ್ತಿಗೆ ಮಾತ್ರ. ಮತ್ತೆ ನೀವು ಮತ್ತೆ ಬರೋದೇ ಇಲ್ಲ ಜೀವನದಲ್ಲಿ. ಈ ಫಾರ್ ಎಕ್ಸಾಂಪಲ್ ಈಗ ನೀವೇನು B.Pharm, Pharm D ಅಂಡ್ ಸ್ಟೂಡೆಂಟ್ಸ್ ಎಲ್ಲ ಇದ್ದೀರಲ್ಲ, ಡಿಪ್ಲೊಮಾ ಸ್ಟೂಡೆಂಟ್ಸು, ಇದು ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದ್ರೆ ನಿಮ್ಗೆಲ್ರಿಗೂ ಬಿಸಿಲಾಗ್ತಾ ಇದೆ, ಪರವಾಗಿಲ್ಲ. ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಬಿಸಿಲು ಇರಬೇಕು. ಇರಿ 5 ನಿಮಿಷ, ಏನು ಪರವಾಗಿಲ್ಲ. ಬಸವರಾಜ್ ಅವರು ಕ್ಲಾಸಲ್ಲಿ ಕೂತ್ಕೊಂಡ್ರೆ ಟೀಚರ್ಸು ಫಸ್ಟ್ ಫೀಲ್ಡ್ಗೆ ಹೋಗಿ ಅಂತ ಹೇಳೋರು ಅವ್ರಿಗೆ. ಅವ್ರು ಬೆಳಗ್ಗೆ 6ರಿಂದ ಸಂಜೆ 6 ತನಕ ಫೀಲ್ಡಲ್ಲೇ ಇರೋರು. ಸುಮಾರು 6 ಸರಿ ಅವರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಆಫ್ಟರ್ 55 years ಅವರು ಈ ಜಾಗಕ್ಕೆ ಕಾಲಿಡ್ತಿದ್ದಾರೆ. ಅವ್ರಿಗೆ ಈ ಜಾಗಕ್ಕೆ ಬಂದ ತಕ್ಷಣ ಅವ್ರಿಗೆ ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಹಾಗಾಗಿ ನಿಮಗೆ ಪುಣ್ಯ, 55 ವರ್ಷದ ಹಿಂದೆ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದವರು ಬಂದು ನಿಮ್ಮನ್ನು ಅಡ್ರೆಸ್ ಮಾಡಿದ್ರಲ್ಲ ಅಂತ. ಇನ್ನೊಂದು ಹೇಳ್ತೀನಿ, ದಿಸ್ ಇಸ್ ದಿ ಲಾಸ್ಟ್ ಬ್ಯಾಚ್. ಇಷ್ಟು ದೊಡ್ಡ ಏರಿಯಾದಲ್ಲಿ ನೀವು ಸ್ಪೋರ್ಟ್ಸ್ ಆಡ್ತಿರೋದು, ದಿಸ್ ಇಸ್ ದಿ ಲಾಸ್ಟ್. ಯಾಕೆ ಅಂದರೆ ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ ಇಲ್ಲಿ ಬಿಲ್ಡಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಯು ಆರ್ ಟೂ ಲಕ್ಕಿ. ಸೊ ಇಷ್ಟು ಹೇಳಿ ನನ್ನ ಭಾಷಣ ಮುಗಿತು. ಕಾಲೇಜಲ್ಲಿ ಇನ್ನೇನು ಸ್ಪೋರ್ಟ್ಸ್ ಅಂತೂ ಯಾವುದು ಇರಲಿಲ್ಲ, ಓದೋದು ಒಂದೇ ಇದ್ದಿದ್ದು. ಅಲ್ಲಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಬಂತು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗೋ ಸಂದರ್ಭ ಬಂತು. ಹಾಗೆ ಅಂದ್ಬಿಟ್ಟು ನಾವು ಸ್ಪೋರ್ಟ್ಸಲ್ಲಿ ಆಡಲಿಲ್ಲ ಹಾಗಾಗಿ ಡಿಸ್ಟಿಂಕ್ಷನ್ ಬಂದು ಅನ್ನೋದು ಅದು ಮಿತ್ತದು. ಯಾಕೆಂದರೆ ಸ್ಪೋರ್ಟ್ಸಲ್ಲೂ ಚೆನ್ನಾಗಿ ಆಡಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಆಗಿರುವಂಥ ಸುಮಾರು ಕ್ರೀಡಾಪಟುಗಳು ಇದ್ದಾರೆ. ಇತ್ತೀಚೆಗಂತೂ ಈ ಒಂದು 10-15 ವರ್ಷದಿಂದ ನಮ್ಮ ದೇಶ ಬಹಳಷ್ಟು ಎಲ್ಲ ಒಲಿಂಪಿಕ್ಸ್ ಇರ್ಬೋದು, ಏಷ್ಯನ್ ಗೇಮ್ಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇತ್ತೀಚೆಗೆ ಆದಂಥ ಕ್ರಿಕೆಟನ್ನು ನೋಡಿದ್ದೀರಿ ನೀವು, ICCದು. ಎಲ್ಲದರಲ್ಲೂ ಇಂಡಿಯಾ ಮುಂದೆ ಬರ್ತಾ ಇದೆ. ತುಂಬಾ ಸಪೋರ್ಟು ಇದೆ ಈಗ ಸರ್ಕಾರದಿಂದನೂ. ಬಸವರಾಜರು ಹೇಳ್ದಂಗೆ ಅಲ್ಲಿ ರಿಸರ್ವೇಷನ್ಸು ಇದೆ, ಈವನ್ ಅಪಾಯಿಂಟ್ಮೆಂಟಿಗೂ ಇದೆ ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ, ಈವನ್ ಎಜುಕೇಷನಲ್ಲೂ ಅಡ್ಮಿಷನ್ಸ್ಗೂ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಎಲ್ಲ ಪ್ರಥಮ ವರ್ಷದ B.Pharm ಅಂತ ಅಂದ್ಕೊಂಡಿದೆ, ಅಥವಾ ಸೆಕೆಂಡ್ ಇಯರ್ ಇರ್ಬೋದು, ಎಲ್ಲರೂ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಫಾರ್ಮಸಿ ಕಾಲೇಜಲ್ಲಿ ಸುಮಾರು ಪ್ರೈಸಸ್ಗಳು ತೊಗೊಂಬಂದಿದ್ದಾರೆ. ಸ್ಟೇಟ್ ಲೆವೆಲಲ್ಲಿ ಆಡಿದ್ದಾರೆ, ಇಂಟರ್ ಕಾಲೇಜ್ ಲೆವೆಲಲ್ಲಿ ಆಡಿದ್ದಾರೆ. ರಿಪೀಟ್ ಮಾಡಿ. ನಾನು MN ಬಸವರಾಜ್ ಅಂತೇಳಿ ಶಾರದಾ ವಿಲಾಸ್ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ನಾನು ಕ್ರೀಡಾಪಟು, ಯೂನಿವರ್ಸಿಟಿ, ಸ್ಟೇಟು ಎಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ಹಿಂದಿನ ಸ್ಪೋರ್ಟ್ಸ್ ಸಂಬಂಧಪಟ್ಟವರು ನಾರಾಯಣರಾವ್ ಪ್ರಿನ್ಸಿಪಾಲ್ ಅವರು ಭಾಳ ಎಂಕರೇಜ್ ಮಾಡ್ತಾಯಿದ್ರು. ಈ ದಿನ ನನಗೆ 55 ವರ್ಷ ಆದಮೇಲೆ ಈ ಇನಾಗರೇಷನ್ ಸ್ಪೋರ್ಟ್ಸ್ ಕರೆದಿರೋದು ತುಂಬ ಸಂತೋಷ ಮತ್ತು ಗೌರವ ಆಗಿದೆ.
ಈಗಿನ ಈ ಸಂದರ್ಭದಲ್ಲಿ ಆರೋಗ್ಯ ಭಾಗ್ಯ ಅನ್ನೋದಕ್ಕಿಂತ ಆರೋಗ್ಯ ಮಹಾಭಾಗ್ಯ ಅನ್ನೋದು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವಿದ್ಯೆ ಜೊತೆ ಕ್ರೀಡೆ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಸರ್ಕಾರದಿಂದ ಭಾಳ ಎಂಕರೇಜ್ಮೆಂಟ್ ಇದೆ. ಈವನ್ ನಿಮಗೆಲ್ಲ ಜಾಬ್ ಕೂಡ ಎಜುಕೇಷನ್ಗೆ ಎಷ್ಟು ಸಿಗುತ್ತೋ ಅದೇ ರೀತಿ ನಿಮ್ಮ ಸ್ಪೋರ್ಟ್ಸ್ಗೂ ಸಿಗುತ್ತೆ. ದಯವಿಟ್ಟು ಏನಾದರೂ ಒಂದು ಅಭ್ಯಾಸ ಇಟ್ಕೊಳ್ಳಿ. ನಮ್ಮ ಆರೋಗ್ಯವೇ ಮಹಾಭಾಗ್ಯ.